ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ನಿಮ್ಮನ್ ಏನೋ ಅನ್ಕೊಂಡಿದ್ದೆ ನಾನು. ಪರವಾಗಿಲ್ವೇ? ನೀವು ಒಂದ್ ಸ್ಟೆಪ್ ಮುಂದೆ ಬಂದಿದ್ದೀರಾ. ಗುಡ್, ವೆರಿ ಗುಡ್. ಕೊಡೋದೇನೋ ಕೊಟ್ಬಿಟ್ಟೆ, ಆದ್ರೆ ನಾನು ಬೌಲ್ ಕೊಟ್ಟಾಗ ಗೌರಿ ರಿಯಾಕ್ಷನ್ ಬೇರೆ ತರಾನೇ ಇತ್ತು. ನಿಜ ಹೇಳು, ಆ ಜಾಮೂನ್ನ ಗೌರಿ ನನ್ಗೋಸ್ಕರ ಅಂತ ಮಾಡ್ಕೊಟ್ ಕಳ್ಸಿದ್ದ? ನಿಮಗೆ ಈಗ್ಲೂ ನಂಬಿಕೆ ಬಂದಿಲ್ಲ ಅಂದ್ರೆ ಒಂದ್ ಕೆಲ್ಸ ಮಾಡಿ, ನನ್ನ ಕರ್ಕೊಂಡ್ ಹೋಗಿ ನಿಜ ಹೇಳ್ತಿದ್ದೀನ ಅಂತ ಟೆಸ್ಟ್ ಮಾಡಿಸ್ಬಿಡಿ. ಸತ್ಯ ಹೇಳ್ತಿದ್ದೀನ ಇಲ್ವಾ ಅಂತ ಅಲ್ಲೇ ಪ್ರೂವ್ ಆಗ್ಬಿಡುತ್ತೆ. ಅಯ್ಯಯ್ಯೋ, ನಾನ್ ಸುಮ್ನೆ ಕೇಳ್ದೆ. ನನಗ್ ನಂಬಿಕೆ ಇದೆ ಅದನ್ನ ಗೌರಿನೇ ಕೊಟ್ ಕಳ್ಸಿದ್ದು ಅಂತ. ಅದೇನೋ ಅಂದ್ರಲ್ಲ ನೀವು, ಅಕ್ಕ ಒಂಥರ ನೋಡಿದ್ಲು ಅಂತ. ಅದು ಲವ್ವಲ್ ನೋಡಿರೋದು, ನಿಮಗ್ ಗೊತ್ತಾಗಿಲ್ಲ ಅಷ್ಟೇ. ಅಯ್ಯೋ, ಹಾಗೆಲ್ಲ ಏನಿಲ್ಲ. ನಿಜ ಕಣ್ರಿ, ನಿಮ್ ಕನ್ನಡಕದಲ್ಲಿ ಏನೋ ದೋಷ ಇರ್ಬೇಕು. ಮೊದ್ಲು ಹೋಗಿ ಸರಿ ಮಾಡ್ಸಿ. ಆಯ್ತು, ಮಾಡಿಸ್ಕೋತೀನಿ ಬಿಡು. ಬರೀ ಕನ್ನಡಕ ಮಾಡ್ಸ್ಕೊಂಡ್ಬಿಟ್ರೆ ಆಯ್ತಾ? ಕಂಕಣ ಕಟ್ಟಿಸ್ಕೊಳ್ಳೋದ್ ಬೇಡ್ವಾ? ಕಂಕಣನೂ ಕಟ್ಟಿಸ್ಕೋಬೇಕು ಕಣ್ರಿ. ನಮ್ಮ ಅಕ್ಕನ್ ಕೈ ಹಿಡಿಬೇಕು ನೀವು. ಏಯ್ ಸುಮ್ನೆ ಇರು, ನೀನ್ ಏನೇನೋ ಮಾತಾಡ್ಬೇಡ. ಸರಿಯಾಗೆ ಮಾತಾಡ್ತಿದ್ದೀನಿ. ಹೇಳಿ, ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ? ಅದು ಮುಂದೆ PhD ಮಾಡೋಣ ಅಂತ ಇದ್ದೀನಿ. ಟೀಚಿಂಗ್ ಜೊತೆ ಅದನ್ನು ಮುಂದುವರ್ಸೋಣ ಅಂತ. ಅಯ್ಯೋ, ಪೆದ್ದ ಆಸಾಮಿ. ಅಜಯ್ ಅವರೇ, ನಾನ್ ಕೇಳ್ತಾ ಇರೋದು ನಮ್ಮ ಅಕ್ಕನ್ ಬಗ್ಗೆ. ಅದ್ರ ಬಗ್ಗೆ ನಾನೇನು ಯೋಚನೆ ಮಾಡಿಲ್ಲ. ನೀವ್ ಯೋಚನೆನೂ ಮಾಡಲ್ಲ. ಅದ್ ಹೇಗ್ ಮಕ್ಳಗ್ ಪಾಠ ಮಾಡ್ತಿರೋ ಏನೋಪ್ಪ. ಅಲ್ಲ, ನಿಮ್ ತಲೆಯಲ್ಲಿ 10 ಪೈಸಾ ಬುದ್ಧಿ ಇಲ್ಲ ಅಂತ ಅನ್ಸತ್ ನಂಗೆ ಯಾಕೋ. ಅಕ್ಕ ಜಾಮೂನ್ ಕೊಟ್ಟ ತಕ್ಷಣ ತಿಂದು ನೀವು ಒಂದ್ ಚಿಕ್ಕ ಚಾಕ್ಲೇಟ್ ಕೊಟ್ಬಿಟ್ರೆ ಮುಗ್ದೋಯ್ತಾ? ಇದನ್ನೆಲ್ಲ ಮುಂದುವರ್ಸ್ಬೇಕು ಅಂದೆ.